Spin to win was the mantra for KKR tonight, and QDK finishes off with a bang. KKR won the toss and chose to bowl. ಫಸ್ಟ್ ಓವರ್ ಸ್ಪೆನ್ಸರ್ ಜಾನ್ಸನ್ ಆ್ಯಕ್ಚುಲಿ 9 ರನ್ಸ್ ಕೊಟ್ಟ. ಥರ್ಡ್ ಓವರ್ ಮತ್ತೆ ಸ್ಪೆನ್ಸರ್ ಜಾನ್ಸನ್ ಬಂದು 12 ರನ್ ಕೊಟ್ಟ. ಫೋರ್ತ್ ಓವರು ವೈಭವ್ ಅವರ ಸ್ಯಾಮ್ಸನ್ ವಿಕೆಟ್ನ ತೆಗಿತಾನೆ. ಇಟ್ ವಾಸ್ ಎ ವೆರಿ ಗುಡ್ ವಿಕೆಟ್. ಏನಕ್ಕಂದ್ರೆ ಸ್ಯಾಮ್ಸನ್ ಅವನೇ ಯಾರ್ಕ್ ಮಾಡ್ಕೊಂಡ, ವೈಭವ್ ಅವರ ಕ್ಲೀನ್ ಬೋಲ್ಡ್ ಮಾಡ್ದ ಸ್ಯಾಮ್ಸನ್ನ. ಆಮೇಲೆ ಸಿಕ್ಸ್ತ್ ಓವರು ವೈಭವ್ ವಾಸ್ ಎಕ್ಸ್ಪೆನ್ಸಿವ್, 13 ರನ್ಸ್ ಹೊಡ್ಸ್ಕೊಂಡ. ಸೊ ಅಟ್ ದ ಎಂಡ್ ಆಫ್ ದ ಪವರ್ ಪ್ಲೇ ರಾಜಸ್ಥಾನ್ ವೇರ್ 54 for 1. ಪವರ್ ಪ್ಲೇ ಆದಮೇಲೆ ರಹಾನೆ ವಾಸ್ ಕ್ವಿಕ್ ಇನಫ್ ಟು ಗಿವ್ ದ ಬೌಲಿಂಗ್ ಟು ಸ್ಪಿನ್ನರ್ಸ್. ಸೊ ಸೆವೆಂತ್ ಓವರ್ ಮೊಯಿನ್ ಅಲಿ ಮಾಡಿ ಬರೀ 5 ರನ್ ಕೊಟ್ಟ. 8th ಓವರು 8 ರನ್ಸ್ ಕೊಟ್ಟ ವರುಣ್, ಬಟ್ ಪರಾಗ್ ವಿಕೆಟ್ ತೆಗ್ದ. 9th ಓವರ್ ಕೂಡ ವಿಕೆಟ್ ಬಿತ್ತು, ಮತ್ತೆ 10th ಓವರ್ ಕೂಡ ವಿಕೆಟ್ ಬಿತ್ತು. ಬ್ಯಾಕ್ ಬೋನ್ ಆಫ್ RR ಬ್ಯಾಟಿಂಗ್ ವಾಸ್ ಗಾನ್ ಅಂತ ಹೇಳಬೇಕು. 9th ಓವರು ಮೊಯಿನ್ ಜೈಸ್ವಾಲ್ ವಿಕೆಟ್ ತೆಗಿತಾನೆ. 10th ಓವರ್ ವರುಣ್ ಹಸರಂಗ ವಿಕೆಟ್ ತೆಗಿತಾನೆ. ಬೇಜವಾಬ್ದಾರಿ ಬ್ಯಾಟಿಂಗ್ ಅಂತ ಹೇಳಬೇಕು ಇಬ್ಬರಿಂದನೂ. ಏನಕ್ಕಂದ್ರೆ ಪರಾಗ್ ಔಟ್ ಆದಮೇಲೆ ಜೈಸ್ವಾಲ್ ಶುಡ್ ಹ್ಯಾವ್ ಬ್ಯಾಟೆಡ್ ಸೆನ್ಸಿಬಲಿ, ಬಟ್ ಈ ಟು ಗೇವ್ ಅವೇ ಹಿಸ್ ವಿಕೆಟ್. ಆಮೇಲೆ ಹಸರಂಗ ಕೂಡ ಈ ಶುಡ್ ಹ್ಯಾವ್ ಬ್ಯಾಟೆಡ್ ಸೆನ್ಸಿಬಲಿ, ಅವನು ಈಸಿಯಾಗಿ ವಿಕೆಟ್ ಕೊಟ್ಟ. ಅಟ್ ದ ಎಂಡ್ ಆಫ್ 10 overs ರಾಜಸ್ಥಾನ್ ವೇರ್ 76 for 4. 11th ಓವರ್ ಕೂಡ ಮೊಯಿನ್ ಅಲಿ bowled a beauty to get rid of ನಿತೀಶ್ ರಾಣಾ. ಆಮೇಲೆ ಇನ್ 2 to 3 overs ಇಟ್ ವಾಸ್ ವೆರಿ ಕ್ವೈಟ್. 15th ಓವರ್ ಆಕ್ಚುಲಿ ವೈಭವ್ ಅವರ ಬೌಲಿಂಗ್ ಮಾಡ್ತಾನೆ. ಶುಭಮ್ ದುಬೆ ಒಂದು 4 ಹೊಡಿತಾನೆ. 5th ಬಾಲ್ ಬ್ಯಾಕ್ವರ್ಡ್ ಪಾಯಿಂಟಿಗೆ 4 ಹೊಡಿತಾನೆ. ನೆಕ್ಸ್ಟ್ ಬಾಲ್ ಕೂಡ ಅಲ್ಲೇ ಹೊಡಿಯಕ್ಕೆ ಹೋಗ್ತಾನೆ, ಬಟ್ ರಾನೆ ಆಮೇಲೆ ವೈಭವ್ ಅವರ ವೇರ್ ವೆರಿ ಗುಡ್ ಸೆಟ್ಟಿಂಗ್ ದ ಫೀಲ್ಡ್ ಅಂತ ಹೇಳಬೇಕು. ಏನಕ್ಕಂದ್ರೆ ರಸಲ್ನ ಹಿಂದೆ ಕಳಿಸಿದ್ರು. ಶುಭಮ್ ದುಬೆ ಆ ಟ್ರ್ಯಾಪಿಗೆ ಫಾಲ್ ಆಗಿಬಿಟ್ಟು ಅವ್ನು ವಿಕೆಟ್ ಒಪ್ಪಿಸ್ತಾನೆ. ದ ಎಂಡ್ ಆಫ್ 15 overs ರಾಜಸ್ಥಾನ್ ವೇರ್ 110 for 6. ಲಾಸ್ಟ್ 5 overs ರಾಜಸ್ಥಾನ್ ಕುಡ್ ಓನ್ಲಿ ಸ್ಕೋರ್ 41 runs. ಹಂಗೆ 3 ವಿಕೆಟ್ ಕಳ್ಕೊಂತಾರೆ. ಆರ್ಚರ್ ಆಕ್ಚುಲಿ ಪ್ಲೇಡ್ ಎ ನೈಸ್ ಕ್ಯಾಮಿಯೋ ಅಟ್ ದ ಎಂಡ್. 7 balls 16 ಹೊಡೆದು. ಸೊ ಸ್ಕೋರ್ಸ್ ವಿಚಾರಕ್ಕೆ ಬಂದರೆ ಜೈಸ್ವಾಲು 24 ಬಾಲಲ್ಲಿ 29 ರನ್ಸ್ ಹೊಡೆದ. ಪರಾಗು 15 balls 25 ಹೊಡೆದ. ಜುರೇಲು 28 balls 33. ಆಮೇಲೆ ಪಾರ್ಟ್ನರ್ಶಿಪ್ ವಿಚಾರಕ್ಕೆ ಬಂದರೆ ಇನಿಷಿಯಲ್ ಓಪನಿಂಗ್ ಪಾರ್ಟ್ನರ್ಶಿಪ್ಪೇ ಒಂದು ಸ್ವಲ್ಪ ಬೆಟರ್ ಅಂತ ಹೇಳಬೇಕು ಬೇರೆದಕ್ಕೆ ಹೋಲಿಸಿದ್ರೆ. 23 balls 33 ರನ್ಸ್ ಹೊಡೆದ್ರು ಜೈಸ್ವಾಲ್ ಆ್ಯಂಡ್ ಸ್ಯಾಮ್ಸನ್. ಅದಾದಮೇಲೆ ಜೈಸ್ವಾಲ್ ಆ್ಯಂಡ್ ಪರಾಗ್ 24 balls 34. ಜುರೇಲ್ ಆ್ಯಂಡ್ ಶುಭಮ್ ದುಬೆ 24 balls 28. ಜುರೇಲ್ ಆ್ಯಂಡ್ ಎಟ್ಮೈರ್ ಕೂಡ ಏನು ಅಷ್ಟೇನು ಡ್ಯಾಮೇಜ್ ಮಾಡೋಕ್ಕಾಗಿಲ್ಲ, 19 balls 21. ಬೌಲಿಂಗ್ ವಿಚಾರಕ್ಕೆ ಬಂದರೆ ಆಫ್ KKR, ಸ್ಪೆನ್ಸರ್ ಜಾನ್ಸನ್ ವಾಸ್ ಎಕ್ಸ್ಪೆನ್ಸಿವ್. 4 overs 42 runs ಓಡಿಸ್ಕೊಂಡು 1 ವಿಕೆಟ್ ತೆಗ್ದ. ವೈಭವ್ ಅವರ 4 overs ಅಲ್ಲಿ 33 runs ಓಡಿಸ್ಕೊಂಡು 2 ವಿಕೆಟ್ಸ್ ತೆಗ್ದ. ಅದು ದಟ್ ಆಫ್ ಸ್ಯಾಮ್ಸನ್ ಆ್ಯಂಡ್ ಶುಭಮ್ ದುಬೆ. ಹರ್ಷಿತ್ ರಾಣಾ 4 ಓವರಲ್ಲಿ 36 ರನ್ ಓಡಿಸ್ಕೊಂಡು 2 ವಿಕೆಟ್ ತೆಗ್ದ. ಮೊಯಿನ್ ಅಲಿ 4 ಓವರಲ್ಲಿ 23 ರನ್ ಓಡಿಸ್ಕೊಂಡು 2 ವಿಕೆಟ್ ತೆಗ್ದ. ವರುಣ್ ಚಕ್ರವರ್ತಿ 4 ಓವರಲ್ಲಿ 17 ರನ್ ಓಡಿಸ್ಕೊಂಡು 2 ವಿಕೆಟ್ ತೆಗ್ದ. ಸೊ KKR ಬೌಲಿಂಗಲ್ಲಿ ಸ್ಪಿನ್ನರ್ಸ್ ಕಂಬೈನ್ಡ್, ಮೊಯಿನ್ ಅಲಿ ಆ್ಯಂಡ್ ವರುಣ್ ಚಕ್ರವರ್ತಿ ಕಂಬೈನ್ಡ್ 8 ಓವರ್ಸಲ್ಲಿ ಬರೇ 40 ರನ್ ಕೊಟ್ಟು 4 ಇಂಪಾರ್ಟೆಂಟ್ ವಿಕೆಟ್ಸ್ ತೆಗಿತಾರೆ. ದಟ್ ವಾಸ್ ದ ಬ್ಯಾಕ್ ಬೋನ್ ಆಫ್ KKR ಬೌಲಿಂಗ್ ಟುಡೇ. KKR ಬ್ಯಾಟಿಂಗಿಗೆ ಬಂದರೆ KKR ವೇರ್ ವೆರಿ ಕಾಷಿಯಸ್ ಟು ಸ್ಟಾರ್ಟ್ ಅಟ್ ದ ಫಸ್ಟ್. ಮೊಯಿನ್ ಅಲಿ ಆ್ಯಕ್ಚುಲಿ ಓಪನ್ ಮಾಡ್ದ ಜಸ್ಟ್ ಬಿಕಾಸ್ ಇವತ್ತು ನರೈನ್ ವಾಸ್ ನಾಟ್ ವೆಲ್ ಅಂತ ಅವನು ಇವತ್ತು ಟೀಮಲ್ಲಿ ಇರಲಿಲ್ಲ. ಸೊ ಮೊಯಿನ್ ಅಲಿ ಅವನ ಜಾಗದಲ್ಲಿ ಓಪನ್ ಮಾಡ್ದ. ಥರ್ಡ್ ಓವರಲ್ಲಿ ಆರ್ಚರ್ 13 runs ಕನ್ಸಿಡ್ ಮಾಡ್ತಾನೆ. ಆ್ಯಂಡ್ QDK ಆರ್ಚರ್ಗಾಗಲಿ ಅಥವಾ ಹಸರಂಗಾಗಲಿ ಇವತ್ತು ಮಾತ್ರ ಕ್ಲೀನ್ ಸ್ಟ್ರೈಕ್ಸ್ ಹೊಡಿತಿದ್ದ. ಎಲ್ಲ ಮಿಡಲ್ ಆಫ್ ದ ಬ್ಯಾಟಿಂದ ಬೀಳ್ತಿತ್ತು. ಅದೇ ಥರ ಹಂಗೆ ರೊಟೇಟ್ ಮಾಡ್ತಿದ್ದ. ಸೊ ದಟ್ ವಾಸ್ ದ ಪ್ಲಸ್ ಪಾಯಿಂಟ್ ಟುಡೇ ಫಾರ್ QDK ಆ್ಯಂಡ್ ಆಲ್ಸೋ ದ KKR ಟೀಮ್. ಸೊ ಅಟ್ ದ ಎಂಡ್ ಆಫ್ 6 overs KKR ವೇರ್ 40 for no loss. ರೈಟ್ ಆಫ್ಟರ್ ದ ಪವರ್ ಪ್ಲೇ ಮೊಯಿನ್ ಅಲಿ ರನ್ಔಟ್ ಆಗ್ತಾನೆ. ಲೇಜಿ ರನ್ನಿಂಗ್ ಅಂತ ಹೇಳಬೇಕು. ದೇರ್ ವಾಸ್ ನೆವರ್ ಟು ಒಂದು. ಆಮೇಲೆ QDK ಆ್ಯಕ್ಚುಲಿ 1 run ಕಂಪ್ಲೀಟ್ ಮಾಡಿದ್ಮೇಲೆ ನೋ 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 ಅಂತ ಹೇಳ್ದ. ಮೊಯಿನ್ ಅಲಿ ಅದನ್ನು ನೋಡಿಲ್ಲ. ಆಮೇಲೆ ವಾಪಸ್ ಬರಬೇಕಂದ್ರೆ ಲೇಜಿ ರನ್ನಿಂಗ್, ಬ್ಯಾಟ್ ಕೂಡ ನೀಟಾಗಿ ಡ್ರ್ಯಾಗ್ ಮಾಡಿಲ್ಲ. ಸೊ ದಟ್ ರಿಸಲ್ಟೆಡ್ ಇನ್ ದ ರನ್ಔಟ್ ಆಫ್ ಹಿಮ್. 8th ಓವರಲ್ಲಿ ಹಸರಂಗ ಆ್ಯಕ್ಚುಲಿ ಅವ್ನು ಫಸ್ಟ್ ಓವರು 11 runs ಓಡಿಸ್ಕೊತಾನೆ. ಸೊ ಅಟ್ ದ ಎಂಡ್ ಆಫ್ 10 overs KKR ವೇರ್ 70 for 1. 11th ಓವರ್ ಫಸ್ಟ್ ಬಾಲ್ ಹಸರಂಗ ರಹಾನೆ ವಿಕೆಟ್ನ ತಗೊತಾನೆ. ರಹಾನೆ ಹೆಂಗ್ ಔಟ್ ಆಗ್ತಾನೆ ಅಂದರೆ ಸ್ಲಾಗ್ ಸ್ವೀಪ್ ಹೊಡಿಯಕ್ಕೆ ಹೋಗ್ತಾನೆ. ಸೊ ದಟ್ ರಿಸಲ್ಟೆಡ್ ಇನ್ ಹಿಸ್ ವಿಕೆಟ್. ಇದು ಮೋಸ್ಟ್ ಪ್ರಾಬಬ್ಲಿ RR ಬೌಲರ್ಸಿಗೆ ಆ್ಯಂಡ್ RR ಟೀಮ್ಗೆ ಹೋಪ್ ಏನೋ ಕೊಟ್ಟಿತ್ತು ಅನ್ಸುತ್ತೆ. ಅವಾಗಲೇ ಹೇಳ್ದಂಗೆ ಹಸರಂಗಗೆ QDK, ಕ್ವಿಂಟನ್ ಡಿಕಾಕ್
ಸಕ್ಕದಾಗಿ ಆಡ್ದ, ಬ್ಯೂಟಿಫುಲಿ ಸ್ಟ್ರೈಕಿಂಗ್ ದ ಬಾಲ್ ಆ್ಯಂಡ್ ಸಿಕ್ಸಸ್ ಕೂಡ ಏನು ಕಮ್ಮಿ ಇರಲಿಲ್ಲ. 18 ಮೀಟರ್ಸ್ ಪ್ಲಸ್ ಹೊಡಿತಿದ್ದ. ಇಟ್ ವಾಸ್ ಅ ವೆರಿ ಗುಡ್ ಟು ವಾಚ್ ಟು ಅರ್ ಐಸ್ ಅಂತ ಹೇಳಬೇಕು. 13th ಓವರ್ ಮತ್ತೆ ಅಸರಂಗ ಎಕ್ಸ್ಪೆನ್ಸಿವ್ 13 ರನ್ಸ್ ಹೊಡ್ಸ್ಕೊತಾನೆ. ರಘುವಂಶಿ ಕೂಡ ಆಕ್ಚುಲಿ ರಹಾನೆ ಔಟ್ ಆದ್ಮೇಲೆ ಈ ರೊಟೇಟೆಡ್ ದ ಸ್ಟ್ರೈಕ್ ವೆರಿ ನೈಸ್ಲಿ ಅಂತ ಹೇಳಬೇಕು. ವೆನ್ ಈ ರೊಟೇಟೆಡ್ ದ ಸ್ಟ್ರೈಕ್, QDK ವಾಸ್ ಇನ್ ಚಾರ್ಜ್ ಆಫ್ ಹಿಟ್ಟಿಂಗ್. ಸೊ ಇಬ್ರು ಕಾಂಬಿನೇಷನ್ ಚೆನ್ನಾಗಿತ್ತು ನೋಡೋಕ್ಕೆ. ಅಟ್ ದ ಎಂಡ್ ಆಫ್ 15 ಓವರ್ಸ್ KKR ವೇರ್ 118 for 2. 17th ಓವರ್ ತೀಕ್ಷ್ಣ 10 ರನ್ಸ್ ಕೊಡ್ತಾನೆ. ಆಮೇಲೆ 18th ಓವರಲ್ಲಿ ದ ಗೇಮ್ ವಾಸ್ ಡನ್ ಆ್ಯಂಡ್ ಡಸ್ಟೆಡ್. ಏನಕ್ಕಂದರೆ 18th ಓವರು ಫಸ್ಟ್ 3 ಬಾಲ್ಸಲ್ಲೇ ಆರ್ಚರ್ಗೆ QDK ಸೂಪರ್ ಆಗಿ 2 ಸಿಕ್ಸ್ ಹೊಡೆದು ಆಮೇಲೆ ಒಂದು 4 ಹೊಡಿತಾನೆ. ಫುಲ್ ದೊಡ್ಡ ಸಿಕ್ಸ್ ಹೊಡೆದ. ಇವತ್ತು QDK ಫಾರ್ಮಲ್ಲಿ ಬಂದಿದ್ದು ನೋಡಿ ಇಟ್ ವಾಸ್ ವೆರಿ ಗುಡ್ ಟು ವಾಚ್. ಏನಕ್ಕಂದರೆ ಯೂಶಲಿ ಲೆಫ್ಟ್ ಹ್ಯಾಂಡರ್ಸ್ ಬ್ಯಾಟಿಂಗ್ ಆಡಬೇಕಂದ್ರೆ ಇಟ್ ಈಸ್ ಟ್ರೀಟ್ ಟು ವಾಚ್ ಅಂತ ಹೇಳ್ತಾರೆ ಯೂಶಲಿ ಕಾಮೆಂಟೇಟರ್ಸು. ಸೊ QDK ಫಾರ್ಮಿಗೆ ಬಂದಿದ್ದು ನೋಡಿ ತುಂಬ ಖುಷಿ ಆಯಿತು. KKR ಚೇಸ್ ದ ಟಾರ್ಗೆಟ್ ವಿತ್ ಸ್ಟಿಲ್ 2.5 hours ಟು ಸ್ಪೇರ್. ನೆಟ್ ರನ್ ರೇಟ್ ಬೂಸ್ಟ್ ಮಾಡ್ಕೊಳ್ಳೋಕ್ಕೆ ಒಳ್ಳೇದಾಯ್ತು. ಏನಕ್ಕಂದರೆ ಫಸ್ಟ್ ಮ್ಯಾಚು RCB ಮೇಲೆ ಹೀನಾಯವಾಗಿ ಸೋತಿದ್ರು. ಬ್ಯಾಟಿಂಗ್ ವಿಚಾರಕ್ಕೆ ಬಂದರೆ ಮೊಯಿನ್ ಅಲಿ 12 ಬಾಲ್ಸಲ್ಲಿ 5 ರನ್ಸ್ ಹೊಡಿತಾನೆ. ಈ ನೆವರ್ ಲುಕ್ ಕಂಫರ್ಟಬಲ್ ಅಟ್ ದ ಕ್ರೀಸ್ ಅಂತ ಹೇಳಬೇಕು. QDK ಟಿಕ್ ಆಫ್ ದ ಬ್ಯಾಟರ್ಸ್ ಅಂತ ಹೇಳಬೇಕು. 61 ಬಾಲ್ಸಲ್ಲಿ 97 ರನ್ಸ್ ಹೊಡಿತಾನೆ, ನಾಟ್ ಔಟ್. ಅದರಲ್ಲಿ 8 4, ಅದಾದಮೇಲೆ 6 ಸಿಕ್ಸಸ್ ಹೊಡಿತಾನೆ. ಅಜಿಂಕ್ಯ ರಹಾನೆ 15 ಬಾಲ್ಸಲ್ಲಿ 18, ಆಮೇಲೆ ರಘುವಂಶಿ 17 balls 22. ಪಾರ್ಟ್ನರ್ಶಿಪ್ ವಿಚಾರಕ್ಕೆ ಬಂದರೆ ಮೊಯಿನ್ ಅಲಿ ಆ್ಯಂಡ್ QDK ಸ್ಟಾರ್ಟಿಂಗಲ್ಲಿ ಸ್ಲೋ ಆಗಿ ಆಡಿದ್ರು. ಸೊ 37 balls 40 runs ಪಾರ್ಟ್ನರ್ಶಿಪ್. ರಹಾನೆ ಆಮೇಲೆ QDK ಕೂಡ ಸ್ವಲ್ಪ ಸ್ಲೋನೇ ಇತ್ತು ನೋಡಿ. ಅರ್ಜೆಂಟ್ ಮಾಡ್ಕೊಳ್ಳೋ ಅಷ್ಟೇ ಏನು ಸ್ಕೋರ್ ಇರಲಿಲ್ಲ. ಸೊ ದೇ ರೊಟೇಟೆಡ್ ಸ್ಟ್ರೈಕ್ ನೈಸ್ಲಿ. ಸೊ 24 balls 29. ರಘುವಂಶಿ ಆ್ಯಂಡ್ QDK ಪಿಕ್ ಆಫ್ ದ ಪಾರ್ಟ್ನರ್ಶಿಪ್ 44 balls 83. ಬೌಲಿಂಗ್ ವಿಚಾರಕ್ಕೆ ಬಂದರೆ ಆರ್ಚರ್ ವಾಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್. 2.3 overs 33, 1 ವಿಕೆಟು ತೆಗೆದಿಲ್ಲ. ತೀಕ್ಷ್ಣ 4 overs ಮಾಡಿಬಿಟ್ಟು 32 ರನ್ಸ್ ಹೊಡ್ಸ್ಕೊಂಡು 1 ವಿಕೆಟು ತೆಗೆದಿಲ್ಲ. ಪರಾಗ್ ಆ್ಯಕ್ಚುಲಿ ವಿಕೆಟ್ ತೆಗೆದಿಲ್ಲ ಅಂದರೆ ಈ ವಾಸ್ ವೆರಿ ಎಕನಾಮಿಕಲ್ ಟುಡೇ. ಕ್ಯಾಪ್ಟನ್ ಆಗಿ ಚೆನ್ನಾಗಿ ಮಾಡ್ದ ಬೌಲಿಂಗು. 4 overs 25 ರನ್ಸ್ ಹೊಡ್ಸ್ಕೊಂಡು 0 ವಿಕೆಟ್. ಸಂದೀಪ್ ಶರ್ಮಾ ಆ್ಯಕ್ಚುಲಿ ಚೆನ್ನಾಗಿ ಮಾಡ್ದ. 2 overs 11 ರನ್ಸ್ ಹೊಡ್ಸ್ಕೊಂಡು 0 ವಿಕೆಟ್. ಅಸರಂಗ 3 ಓವರ್ ಮಾಡಿ 34 ರನ್ ಹೊಡ್ಸ್ಕೊಂಡು 1 ವಿಕೆಟ್ ತೊಗೊಂಡ. ನಿತೀಶ್ ರಾಣಾ 1 ಓವರ್ ಮಾಡಿ 9 ರನ್ ಹೊಡ್ಸ್ಕೊಂಡು 0 ವಿಕೆಟ್ಸ್. ತುಷಾರ್ ದೇಶಪಾಂಡೆ 1 ಓವರ್ ಮಾಡಿ 7 ರನ್ಸ್ ಹೊಡ್ಸ್ಕೊಂಡು 0 ವಿಕೆಟ್ಸ್ ಅಂತ ಹೇಳಬೇಕು. ಸೊ ಇಷ್ಟು ದಿನದಲ್ಲಿ ನಿನ್ನೆ ಮ್ಯಾಚ್ ಕೂಡ 200+ ಇತ್ತು, ಮೊನ್ನೆ ಮ್ಯಾಚ್ ಕೂಡ 200+ ಇತ್ತು. ಇವತ್ತು ಲೋ ಸ್ಕೋರಿಂಗ್ ಮ್ಯಾಚ್ ನೋಡಿ ಏನಂತೀರ, ಬೌಲರ್ಸ್ಗೂ ದೇ ಹ್ಯಾಡ್ ವೆರಿ ಗುಡ್ ಜಾಬ್ ಇನ್ ದ ಮಿಡಲ್ ಅಂತ ಹೇಳಬೇಕು. ಬ್ಯಾಟರ್ಸ್ ಕೂಡ ದೇ ಎಂಜಾಯ್ಡ್, ಎಸ್ಪೆಷಲಿ KKR ಬ್ಯಾಟರ್ಸ್ ಮಾತ್ರ ದೇ ಎಂಜಾಯ್ಡ್ ಬ್ಯಾಟಿಂಗ್. ಸೊ ಲೋ ಸ್ಕೋರಿಂಗ್ ಮ್ಯಾಚಸ್ ನೋಡೋಕ್ಕೂ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಮ್ಯಾಚು 200+ ಹೊಡೆದ್ರೆ ಮಜಾ ಇರಲ್ಲ. ಸೊ ಇಟ್ ವಾಸ್ ಎ ವೆರಿ ಗುಡ್ ಮ್ಯಾಚ್ ಟುಡೇ, ಎಂಜಾಯ್ಡ್.